ಇದೇ ಅಕ್ಟೋಬರ್ 3ರಂದು ಪಾಪಾಂಕುಶ ಅಥವಾ ಪಾಶಾಂಕುಶ ಏಕಾದಶಿ ಇದೆ. ಹೆಸರೇ ಹೇಳುವಂತೆ ಪಾಶ ಮತ್ತು ಅಂಕುಶ ಅಂದರೆ ಪಾಶದಿಂದ ಅರ್ಥಾತ್ ಹಗ್ಗದಿಂದ ಹೇಗೆ ಹಲವಾರು ಪ್ರಾಣಿಗಳನ್ನು ನಿಯಂತ್ರಣ ಮಾಡುತ್ತೇವೋ ಹಾಗೆ ಅಂಕುಶದಿಂದ ಮದವಿರಿದ ಆನೆಯನ್ನು ಹೇಗೆ ನಿಯಂತ್ರಿಸುತ್ತಾರೆಯೋ ಅದೇ ರೀತಿ ಮನುಷ್ಯನು ತಾನು ಮಾಡಿದ ಪಾಪವನ್ನು ಪರಿಹಾರ ಮಾಡಿ ಮತ್ತೆ ಪಾಪ ಮಾಡದಂತೆ ಪಾಶ ಮತ್ತು ಅಂಕುಶದಿಂದ ನಿಯಂತ್ರಣ ಮಾಡುವ ಹಾಗೆ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಲು ಈ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಈ ದಿನದಂದು ದೇವತೆಗಳಲ್ಲೇ ಸರ್ವೋತ್ತಮನಾದ ವಿಷ್ಣುವನ್ನು ಪದ್ಮನಾಭರೂಪಿಯಾಗಿ ಆರಾಧಿಸಲಾಗುತ್ತದೆ. ಇನ್ನು ಈ ಏಕಾದಶಿಯ ಫಲದ ಕಡೆ ಬರೋದಾದರೆ, ಹಿಂದೆ ಸಾವಿರಾರು ವರ್ಷಗಳ ಕಾಲ ಇಂದ್ರಿಯ ನಿಗ್ರಹದ ಮೂಲಕ ತಪಸ್ಸನ್ನು ಮಾಡಿ ದೇವರನ್ನ ಒಲಿಸಿಕೊಳ್ತಿದ್ರು. ಅದೇ ಈ ಕಲಿಯುಗದಲ್ಲಿ ಮನಸ್ಫೂರ್ತಿಯಾಗಿ ಯಾವುದೇ ಕಲ್ಮಶ ಇಲ್ಲದೆ ದೇವರನ್ನು ಆರಾಧಿಸಿದರೆ ಆ ತಪಸ್ಸಿನ ಫಲ ನಮಗೆ ಸಿಗುತ್ತದೆ. ಅಲ್ಲದೆ ಎಷ್ಟೇ ಕಡುಪಾಪಿಯಾಗಿದ್ದರೂ ಕೂಡ ಆತ ಈ ದಿನದಂದು ತನಗೆ ಅರಿವಿಲ್ಲದೆ ಈ ಉಪವಾಸವನ್ನು ಮಾಡಿದರೆ ಆತನಿಗೆ ಯಮಲೋಕದಲ್ಲಿ ಸಿಗುವ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗುತ್ತದೆ. ಇನ್ನು ನಿಷ್ಠೆಯಿಂದ ಪದ್ಮನಾಭ ಸ್ವಾಮಿಯ ಆರಾಧನೆಯೊಂದಿಗೆ ಉಪವಾಸ ಮಾಡಿದರೆ ಆತನಿಗೆ ಸಾವಿರಾರು ಅಶ್ವಮೇಧ ಯಾಗ ಹಾಗೆ ನೂರಾರು ರಾಜಸೂಯ ಯಜ್ಞ ಮಾಡಿದ ಫಲ ಸಿಗುತ್ತದೆ. ಇದಾಗಿತ್ತು ಪಾಪಾಂಕುಶ ಏಕಾದಶಿ ಅಥವಾ ಪಾಶಾಂಕುಶ ಏಕಾದಶಿ ಬಗೆಗಿನ ಚುಟುಕಾದ ಮಾಹಿತಿ.